ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಅತಿಯಾದ ಬುದ್ಧಿವಂತಿಕೆ. ಒಂದು ಊರಲ್ಲಿ ಒಬ್ಬ ಹೆಸರಾಂತ ಶಿಲ್ಪಿ ಇರ್ತಾನೆ. ಒಂದು ದಿನ ಅವನು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಇನ್ನು 15 ದಿನದಲ್ಲಿ ತಾನು ಸಾಯ್ತೀನಿ ಅಂತ ಗೊತ್ತಾಗುತ್ತೆ. ಅವನು ಈ ಸಾವನ್ನು ಹೇಗಾದರೂ ಮಾಡಿ ತಪ್ಪಿಸ್ಕೊಬೇಕಲ್ಲ ಅಂದ್ಬಿಟ್ಟು ಒಂದು ಉಪಾಯ ಮಾಡ್ತಾನೆ. ಅವನು ತನ್ನಂತೆ ಇರುವಂತಹ 15 ಪ್ರತಿಮೆಗಳನ್ನು ದಿನ ಒಂದಕ್ಕೆ ಕೆತ್ತುತ್ತಾ ಹೋಗ್ತಾನೆ. ಕೊನೆಗೆ 15ನೇ ದಿನ ಬಂದ್ಬಿಡುತ್ತೆ. ಶಿಲ್ಪಿ ಮನೆಗೆ ಯಮದೂತರು ಬರ್ತಾರೆ. ಆ ಶಿಲ್ಪಿಗಳ ಮಧ್ಯದಲ್ಲಿ ಈ ಶಿಲ್ಪಿ ಹೋಗಿ ನಿಂತ್ಕೊತಾನೆ. ಯಮದೂತ ಬಂದು ನೋಡ್ತಾನೆ. ಅಲ್ಲಿ 15 ವಿಗ್ರಹಗಳು ನೋಡ್ತಾನೆ. ಅವ್ರಿಗೆ ಗೊತ್ತಾಗೋದಿಲ್ಲ, ಎಲ್ಲದೂ ಒಂದೇ ಥರ ಇರುತ್ತೆ. ಏನೂ ಗೊತ್ತಾಗದೆ ವಾಪಸ್ ಬಂದುಬಿಡ್ತಾರೆ. ಹೋಗ್ಬಿಟ್ಟು ಯಮರಾಜ ಅಂತ ಹೇಳ್ತಾರೆ. ಯಮರಾಜ, ಅಲ್ಲಿ ಹೋಗಿದ್ವಿ, ಆ ಶಿಲ್ಪಿ ಥರ 15 ಜನ ಶಿಲ್ಪಿಗಳಲ್ಲಿದ್ದರು, ಯಾರನ್ನ ಕರ್ಕೊಂಬರ್ಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಮರಾಜ, ನಾನೇ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಬರ್ತಾನೆ. ಅವರು ಬಂದಾಗ ಅವರು ಕೂಡ ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಇದು, ಎಷ್ಟು ಸುಂದರವಾಗಿದೆ ಪ್ರತಿಮೆಗಳು, ಯಾರಿದ್ರು ಒರಿಜಿನಲ್ಲು, ಹೇಗೆ ಇವನ್ನ ಕರ್ಕೊಂಡು ಹೋಗೋದಿಲ್ಲಿಂದ ಅಂತ ವಿಚಾರ ಮಾಡ್ತಾರೆ. ಒಂದು ಉಪಾಯ ಮಾಡ್ತಾರೆ. ಹೇಳ್ತಾರೆ ಯಮರಾಜ, ಎಂಥ ಸುಂದರ ಪ್ರತಿಮೆಗಳಿವು, ಆದರೆ ಒಂದೇ ಒಂದು ಲೋಪ ಇದೆಯಲ್ಲ ಈ ವಿಗ್ರಹಗಳಲ್ಲಿ ಅಂತಾನೆ. ಆ ತಕ್ಷಣವೇ ಆ ಶಿಲ್ಪಗಳ ಮಧ್ಯೆ ನಿಂತಿರ್ತಾನಲ್ಲ, ಹೊರಗೆ ಬಂದುಬಿಟ್ಟು, ಎಲ್ಲಿದೆ ಲೋಪ ಯಮರಾಜ ಅಂತ ಕೇಳ್ಬಿಡ್ತಾನೆ. ಆವಾಗ ಯಮರಾಜ ನಕ್ಬಿಟ್ಟು, ಇದೇ ನೀನು ಹೊರಗೆ ಬಂದಿದ್ದೇ ಲೋಪ ಅಪ್ಪ ಅಂತ ಹೇಳಿಬಿಟ್ಟು ಆ ಶಿಲ್ಪಿಗೆ ಯಮಪಾಶವನ್ನು ಹಾಕಿ ತನ್ನ ನರಕಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಅಂದರೆ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಥ್ಯಾಂಕ್ ಯು ಗಳೇ. ಈ ಕಥೆ ಏನು ಹೇಳುತ್ತೆ ಅಂತಂದರೆ, ಸಾವಿನ ಗಳಿಗೆಯನ್ನು ದಾಟಿಸಲು ಯಾರಿಂದ ಸಾಧ್ಯವಿಲ್ಲ, ನಡೆಯಬೇಕಾದ ಘಟನೆ ನಡೆಯುತ್ತೆ ಅಂತ. ಅಂದರೆ ಅತಿಯಾದ ಬುದ್ಧಿವಂತಿಕೆ ಒಳ್ಳೆಯದಲ್ಲ ಅಂತ. ಥ್ಯಾಂಕ್ ಯು ಗಳೇ. ಕಥೆ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.